ಎಲ್ಲರೂ ಕೇಳಿ ನಾನೇನು ಹೇಳ್ತಿದ್ದೀನಿ ಅಂತ. ಈ ಪೂರ್ತಿ ಆಸ್ತಿ ಸುಗಂಧಿ ಅವರ ಹೆಸರಲ್ಲಿದೆ. ಯಾವುದೇ ಡಿಸಿಷನ್ ತೆಗೆದುಕೊಳ್ಳಿಕ್ಕಿದ್ರೂ ಅದು ಸುಗಂಧಿ ಅವರೇ ತಗೋತಾರೆ. ಇದನ್ನು ಹೇಳಿದ್ದಾರೆ ಮಿಸ್ಟರ್ ಪ್ರತಾಪ್, ನಿಮ್ಮಪ್ಪ. ವಾಟ್ ದ ಹೆಲ್, ಏನು ಹೇಳ್ತಾ ಇದ್ದೀರಿ ನೀವು? ನನಗೆ ಆಸ್ತಿ ಬರಿಲ್ಲ ಆದರೆ? ಇಲ್ಲ ಮಿಸ್ಟರ್ ಪ್ರತಾಪ್, ವಿಲ್ಲಲ್ಲಿರೋದು ಇದೆ, ಬೇಕಾದರೆ ನೀವೇ ಓದ್ಕೋಬೋದು. ನಾನು ವಿಲ್ಲಲ್ಲಿದ್ದದನ್ನೇ ಹೇಳಿದ್ದು. ನಿಮ್ಮಪ್ಪ ಸುಗಂಧಿಯವರಿಗೆ ಅಂದರೆ ನಿಮ್ಮ ಹೆಂಡತಿಗೆ ಇಡೀ ಆಸ್ತಿನ ಬರೆದಿದ್ದಾರೆ, ಮತ್ತು ಅವ್ರ ಮಕ್ಕಳಿಗೆ. ನಿಮಗೆ ಬರಲಿಲ್ಲ. ನಾನಿನ್ನು ಬರ್ತೇನೆ. ನಿಲ್ಲಿ ವಕೀಲ್ರೆ. ಡ್ಯಾಡ್, ನಿಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೂ ಗೊತ್ತಿತ್ತು ಯಾರು ನಿಜವಾದ ಪರ್ಸನ್ ಈ ಆಸ್ತಿನ ಹೋಲ್ಡ್ ಮಾಡಲಿಕ್ಕೆ ಅಂತ. ಏಯ್, ನೀನು ಹೋಗ್ತಾ ಇರಲಿಲ್ಲ, ಇಲ್ಲಾಂದರೆ ಪರಿಣಾಮ ನೆಟ್ಟೋಗಿರಲ್ಲ. ನಾನು ಹೋಗೋದು? ಏನು ಅಂದ್ಕೊಂಡಿದ್ಯಾ? ನಾನು ಅಮೃತ ಬಂದಿದ್ದೀನಿ ಅಂದರೆ ಮಟ್ಯಾಶ್ ಮಾಡೇ ಹೋಗೋದು. ಟೆನ್ಷನ್ ಮಾಡ್ಕೋಬೇಡ ಗುರು. ಈ ಅಮೃತ ಅಷ್ಟು ಪಕ್ಕ ನೀನು ಹಿಂದೆ ಬರೋದನ್ನು ಬಿಡಲ್ಲ. ಫಸ್ಟ್ ಆಫ್ ಆಲ್ ನೀನು ನನ್ನ ತಮ್ಮ, ನನಗೆ ಆವಾಜ್ ಆಗ್ತಾ ಇದೆಯಾ? ಏನು ಮಾಡೋದು, ಕೊಬ್ಬು ತುಂಬ ಜಾಸ್ತಿ ಹೇಳಿದೆ ಅಲ್ಲೋ ಮಿಸ್ಟರ್ ಪ್ರತಾಪ್. ನೀನು ಜಾಸ್ತಿ ಮಾತಾಡಬೇಡ. ನೀನು ಇನ್ನು ಮುಂದೆ ಇಲ್ಲಿರೋದು ಬೇಡ. ಹೋಗ್ತಾ ಇರಲಿಲ್ಲ. ಗೆಟ್ ಲಾಸ್ಟ್. ಏನ್ರಿ ನೀವು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಟಾಪಲ್ಲಿದ್ದೀರಾ? ನೀವು ಆ್ಯಕ್ಟಿಂಗ್ ಶುರು ಮಾಡೋದು ಒಳ್ಳೇದು ಅನಿಸುತ್ತೆ. ವಿಲ್ಲಲ್ಲೇನಿತ್ತು ಮರ್ತೋಯ್ತಾ? ನಾನು ಹೇಳ್ತೀನಿ ಬಿಡಿ. ವಿಲ್ಲಲ್ಲಿದ್ದದ್ದು ಈ ಆಸ್ತಿ ಇಡೀ ಸುಗಂಧಿ ಅವರಿಗೆ ಸೇರಿತು ಅಂತ. ಸುಗಂಧಿ ಅವ್ರನ್ನ ನಮ್ಮ, ಅದರಲ್ಲೂ ಕೂಡ 2ನೇ ಲೈನ್ ಬರೆದಿತ್ತು ಅವರ ಮಕ್ಕಳಿಗೆ ಈ ಆಸ್ತಿಯಲ್ಲಿ ಹಕ್ಕಿದೆ ಅಂತ. ನನಗೆ ನಿಮ್ಮ 1 ರೂಪಾಯಿ ಬೇಡ ರೀ. ಆದರೆ ಈ ಮನೆಯಿಂದ ನನ್ನನ್ನು ಹೊರಗೆ ಹಾಕೋಕ್ಕಾಗಲ್ಲ. ಮಿಸ್ಟರ್ ಪ್ರತಾಪ್, ನಿಮ್ಮ ಹತ್ರ ಯಾವುದೇ ರೀತಿ ಪವರ್ ಇಲ್ಲ. ಓಕೆ, ಹೌ ಡೇರ್ ಯು? ನೋಡಿ ನೀನು ಏನು ಮಾಡ್ತೀನಂತ. ಓ, ಏನು ಗುರು ಹೊಡಿತೀರಾ? ಹಾಗಾದರೆ ಬಾ, ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ. ಹುಡುಗ ಹುಡುಗಿ ಫೈಟಿಂಗ್ ಚೆನ್ನಾಗಿರುತ್ತೆ. ಅಮ್ಮ, ಏನಕ್ಕೆ ಈ ರೀತಿ ಮಾಡ್ತಿದ್ಯಾ? ಕೂಗಬೇಡ. ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಬರ್ತೇನೆ. ಎಲ್ಲಿಗೆ ಹೋಗ್ತಾನೆ ಬರೋದೆ? ಏನು ಅಂತ ಹೇಳ್ತಾ ಇದೆಯಾ? ನೀನು ನನ್ನ ಜೀವ. ನೀವು 3 ಜನ ನನ್ನ ಮಕ್ಕಳೇ, ನಾನು ಹೆತ್ತ ಮಕ್ಕಳೇ. ನೀವು 3 ಜನ ಗೆರೆ ಆದರೂ ಕೂಡ ಅದನ್ನ ತಡ್ಕೊಳಿಕ್ಕಾಗಲ್ಲ ಮಗ. ಮಾತು ಕೊಡು. ವಿಜಯ್ಗೆ ಪಲ್ಲವಿಗೆ ಏನೂ ಆಗಬಾರ್ದು ಕಾಲೇಜಲ್ಲಿ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾವುದೇ ತೊಂದರೆ ಆದರೂ ಕೂಡ ನೀನು ಅವರ ತೊಂದರೆನ ಸರಿ ಮಾಡಬೇಕು. ಮಾತು ಕೊಡ್ಬೇಕಂತಿಲ್ಲಮ್ಮ. ಅವ್ರು ನನ್ನ ತಮ್ಮದಂಗೆ. ಸ್ವಲ್ಪ ಕೊಬ್ಬಿದೆ ಅವ್ರಿಗೆ, ಅದನ್ನು ಕೆಳಗೆ ಮಾಡಲಿಕ್ಕೋಸ್ಕರ ನಾನು ಅವ್ರ ರೀತಿ ಆಡ್ತಾ ಇದ್ದೇನೆ ಅಷ್ಟೇ. ಟೆನ್ಷನ್ ಮಾಡ್ಕೋಬೇಡಿ, ಒಂದಿನ ಅವರಿಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಭಾವನೆ, ನಿಮ್ಮ ಪ್ರೀತಿ ಎಲ್ಲ ಕೂಡ. ನಾನಿನ್ನು ಬರ್ತೇನೆ, ಟೈಮ್ ಆಗೋಯ್ತು. ಓ ಮೈ ಗಾಡ್, ಚೂರ್ಸ ಗಾಳಿ ಇಲ್ಲ ಇಲ್ಲಿ. ಬೇಬಿ ಏನು ಮಾಡ್ತಾ ಇರ್ಬೋದು? ಇಷ್ಟು ದಿನ ಆಯಿತು, ಒಂದು ಸರಿ ಸಹ ಕಾಲ್ ಮಾಡಿಲ್ಲ. ಆ್ಯಂಡ್ ಇವತ್ತು ಆಸ್ತಿ ಡಿಸ್ಟ್ರಿಬ್ಯೂಷನ್ ಬೇರೆ. ಆಸ್ತಿ ಡಿಸ್ಟ್ರಿಬ್ಯೂಷನ್ ಹಣ ಕೇಳೋ ಟೈಮ್ ಬಂದುಬಿಡ್ತು. ಆಸ್ತಿಯಲ್ಲಿ ಪಾಲ್ ಕೇಳೋ ಟೈಮ್ ಬಂದುಬಿಡ್ತು.
ಓಯ್ ಪಲ್ಲವಿ, ಎಲ್ಲಿಗೆ? ನಿನಗೇನಕ್ಕೆ ಹೇಳ್ಬೇಕು ನಾನು? ನನ್ನ ಸುದ್ದಿಗೆ ಯಾಕೆ ಬರ್ತೀಯ ನೀನು? ಹೇಳಲೇಬೇಕು ಮೇಡಮ್. ನಾನು ನಿನ್ನ ಅಕ್ಕ. ಹೇಳ್ತೀಯೋ ಇಲ್ವೋ? ನಾನು ಎಲ್ಲಿಗಾದರೂ ಹೋಗ್ತೇನೆ. ಅದು ಕೂಡ ಇವತ್ತು ಕಾಲೇಜಿಗೆ ನಾನು ಹೋಗ್ತಾ ಇಲ್ಲ. ಇವತ್ತು ಫಸ್ಟ್ ಡೇ. ಯಾರು ಹೋಗ್ತಾರೆ? ಓಕೆ, ಹೋಗಬೇಡ. ಆದರೆ ಈಗ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಈ ರೀತಿ ಬಟ್ಟೆ ಹಾಕ್ಕೊಂಡು? ದಿಸ್ ಈಸ್ ಪ್ಯಾಷನ್. ಓಕೆ, ನಿನ್ನ ಥರ ಬಜಾರಿ ಥರ ಇರಲಿಕ್ಕಾಗಲ್ಲ ನನಗೆ. ಎನಿವೇಸ್, ನನ್ನ ಅಪ್ಪ ಸಹ ನನ್ನ ಹತ್ರ ಇದುವರೆಗೆ ಈ ರೀತಿ ಮಾತಾಡಿಲ್ಲ. ನೀನು ಯಾರೇ ಮಾತಾಡೋಕ್ಕೆ? ನೆನಪಿಲ್ವಾ? ಪರವಾಗಿಲ್ಲ ಬಿಡು, ಇನ್ನೊಂದು ಸರಿ ಹೊಡಲ್ಲ ನಿನಗೆ. ಆದರೆ ಮಗಳೇ, ಜಾಸ್ತಿ ಓವರಾಗಿ ಆಡಿದರೆ ಹಲ್ಕೆ ತಾಕ್ಬಿಡ್ತೀನಿ. ನೋಡು, ನೀನು ಓವರಾಗಿ ಆಡ್ತಿದ್ಯಾ. ಈಗ ನನ್ನ ತಲೆ ತಿನ್ಬೇಡ, ಬರ್ತೀನಿ. ಈ ಹುಡುಗಿ ಏನೋ ಮಸ್ಲತ್ ಮಾಡ್ತಿದ್ದಾಳೆ. ಬೆನ್ನ ಹಿಂದೆ ಚೂರಿ. ಟೆನ್ಷನ್ ಮಾಡ್ಕೋಬೇಡ ಪಲ್ಲವಿ, ನೀನೇನು ಮಾಡ್ತಿದ್ಯಾ ಅಂತ ನಾನು ತಿಳ್ಕೊತೀನಿ.